ಸ್ಟೂಡೆಂಟ್ಸ್, ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಮೀನಿಂಗ್ ಆಫ್ ಬಜೆಟ್ ಆ್ಯಂಡ್ ಇಟ್ಸ್ ಅಲೋಕೇಶನ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಬಜೆಟ್ನ ಅರ್ಥ, ಆಯವ್ಯಯದ ಅರ್ಥ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಜೆಟ್ನ ಹಂಚಿಕೆ, ಇದಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತು ಅನಲೈಸೇಷನ್ ಮಾಡೋಣ. ಈ ಹಿಂದಿನ ಸೆಷನ್ಸ್ಗಳಲ್ಲಿ ನಾವು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳನ್ನ ಡಿಸ್ಕಸ್ ಮಾಡಿದ್ವಿ. ಕೃಷಿ, ಕೈಗಾರಿಕೆ, ವ್ಯಾಪಾರ, ಮೂಲಸೌಕರ್ಯಗಳು ಇವು ಹೇಗೆ ಆರ್ಥಿಕ ಅಭಿವೃದ್ಧಿಗೆ ನೆರವಾಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಬಜೆಟ್ನ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ, ಫಸ್ಟ್ ಬಜೆಟ್ ಯಾಕೆ ಬೇಕು ನಮಗೆ? ನಮ್ಮಲ್ಲಿ ಬಜೆಟ್ ಅಂತಕ್ಕಂಥದ್ದು ಈಗ ನಾವು ಒಂದು ಇಂಡಿವಿಜುವಲಿ ನಾವು ತೊಗೊಳ್ಳೋದಾದರೆ, ಈಗ ನಮ್ಮ ಜಾಬ್ಗೆ ಹೋಗ್ತಾ ಇರ್ತೀವಿ, ಸಮ್ ಅಮೌಂಟ್ ಆಫ್ ಸ್ಯಾಲ್ರಿ ನಮಗೆ ಸಿಗ್ತಾ ಇರುತ್ತೆ. ಆ ಸ್ಯಾಲ್ರಿಯನ್ನು ನಾವು ಇಡೀ ತಿಂಗಳು ಹೇಗೆ ಖರ್ಚು ಮಾಡಬೇಕು, ಎಷ್ಟು ಸ್ಯಾಲ್ರಿ ಬರ್ತಾಯಿದೆ ಅದನ್ನು ಯಾವ್ಯಾವುದಕ್ಕೆ ನಾವು ಬಳಸ್ತಾ ಇದ್ದೀವಿ, ನಮಗೆ ಬರ್ತಿರ್ತಕ್ಕಂಥ ಸ್ಯಾಲ್ರಿ ಸಾಕಾಗ್ದಲೇ ಹೋದಾಗ ಅದಕ್ಕೆ ಏನು ಮಾಡ್ತೀವಿ ಆಲ್ಟರ್ನೇಟಿವ್. ಸೊ ಈ ಥರ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಇದ್ದಾಗ ಸ್ಯಾಲ್ರಿ ಅಡ್ಜಸ್ಟ್ ಮಾಡೋಕ್ಕಾಗ್ದಲೇ ಇದ್ದಾಗ, ಅಂದರೆ ನಮ್ಮ ಖರ್ಚು ಜಾಸ್ತಿ ಇದ್ದಾಗ ಅವಾಗ ನಾವು ಏನು ಮಾಡ್ತೀವಿ, ಏನು ಆಲ್ಟರ್ನೇಟಿವ್ ಮೆಥಡ್ ಯೂಸ್ ಮಾಡ್ತೀವಿ, ಇದೆಲ್ಲ ನಮ್ಮ ಇಂಡಿವಿಜುವಲಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಬಜೆಟ್, ನಮ್ಮ ವೈಯಕ್ತಿಕ. ಆದರೆ ಆರ್ಥಿಕ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ನಾವು ಮಾತಾಡೋದಾದರೆ ಬಜೆಟ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ. ಈಗ ನಾನಷ್ಟು ಹೇಳಿದಷ್ಟು ಫ್ಯಾಕ್ಟರ್ಸ್ಗಳನ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದಾದರೆ ಗೌರ್ಮೆಂಟ್ ಕಡೆಯಿಂದ ಅದು ಈ ಬಜೆಟ್ ಮುಖಾಂತರನೇ ಸಾಧ್ಯ. ಸೊ ಬಜೆಟ್ ಅಂತಿದ್ದಂಗೆ ನಮಗೆ ನಾವೆಲ್ಲರೂ ಕಾನ್ಸಂಟ್ರೇಟ್ ಮಾಡೋದು ಟ್ಯಾಕ್ಸ್ ಒಂದೇ ಬಜೆಟ್ ಅಲ್ಲ, ಅದರಲ್ಲಿ ಹಲವಾರು ಅಂಶಗಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತಾಯಿದ್ವಿ. ಈಗ ನಮಗೆ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್ಗೂ ಎಕನಾಮಿಕ್ ಡೆವಲಪ್ಮೆಂಟ್ಗೂ ಇರ್ತಕ್ಕಂತಹ ರಿಲೇಷನ್ಶಿಪ್ನ ನಾವು ಅನಲೈಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ. ಆ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡಬೇಕು ಅಂತ ಆದರೆ, ಸೋಷಿಯಲ್, ಫಿಸಿಕಲ್, ಎಕನಾಮಿಕಲಿ ಇನ್ಫ್ರಾಸ್ಟ್ರಕ್ಚರ್ನ ನಮಗೆ ಪ್ರೊವೈಡ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಅಲ್ಲಿ ನಮಗೆ ಒಂದು ಇನ್ಕಮ್ ಸೋರ್ಸ್ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ಲಿ ಪ್ರೊವೈಡ್ ಆಗಬೇಕಾಗತ್ತೆ. ಸೊ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೀತಕ್ಕಂತಹದ್ದು ಈ ವ್ಯವಹಾರ ಆಗಿರೋದ್ರಿಂದ ಅದನ್ನು ಸರ್ಕಾರ ತನ್ನ ಹತೋಟಿಯಲ್ಲಿ ತಗೊಂಡಿರೋದ್ರಿಂದ ಅದು ಬಜೆಟ್ ಮುಖಾಂತರ ಸರಿದೂಗಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಈಗ ಆ ಮೂಲ ಸೌಕರ್ಯಗಳನ್ನ ಒದಗಿಸೋದಕ್ಕೆ ಅಥವಾ ಜನಗಳಿಗೆ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡೋದಕ್ಕೆ, ಸೌಲಭ್ಯಗಳನ್ನ ಒದಗಿಸ್ಕೊಡೋದಕ್ಕೆ ಈಗ ಸರ್ಕಾರದ ಬಳಿ ಆದಾಯ ಇರಬೇಕು. ಸೊ ಆದಾಯ ಅಂದರೆ, ಸರ್ಕಾರಕ್ಕೆ ಆದಾಯದ ಮೂಲ ಅಂದರೆ ಯಾವುದು? ಜನರ ತೆರಿಗೆ, ಜನರ ಆದಾಯದ ಸಂಪತ್ತಿನ ತೆರಿಗೆ. ಈಗ ತೆರಿಗೆಯನ್ನು ಹಾಕಬೇಕು ಮತ್ತು ಅದನ್ನು ವೆಚ್ಚ ಮಾಡಬೇಕು, ನಮ್ಮ ಮೇಲೆ ಇನ್ವೆಸ್ಟ್ ಮಾಡಬೇಕು, ನಮ್ಮ ಮೇಲೆ ಹೂಡಿಕೆ ಮಾಡಬೇಕು. ಅದರಲ್ಲಿ ಕೆಲವೊಂದು ಆದಾಯ ತಂದುಕೊಡ್ತವೆ ಮತ್ತು ಕೆಲವು ಆದಾಯವನ್ನು ತಂದುಕೊಡೋದಿಲ್ಲ. ಈಗ ನಮ್ಮಿಂದ ಟ್ಯಾಕ್ಸ್ ತೊಗೊಳುತ್ತೆ. ಈಗ ನಾನು ಟ್ಯಾಕ್ಸ್ ಕಟ್ತಾ ಇರ್ತೀನಿ. ಸೊ ಆ ಟ್ಯಾಕ್ಸ್ ನಾನು ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಏನಾದರೂ ಫೆಸಿಲಿಟಿ ನನಗೆ ಕೊಡಿ, ನಾನು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ಕೇಳಕ್ಕೆ ಬರಲ್ಲ. ಟ್ಯಾಕ್ಸ್ ಮೀನ್ಸ್ ಇಟ್ ಈಸ್ ಅ ಕಂಪಲ್ಸರಿ ಪೇಮೆಂಟ್ ಮೇಡ್ ಬೈ ದ ಪೀಪಲ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಲೇ ಸರ್ಕಾರಕ್ಕೆ ನಾವು ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗಿರ್ತಕ್ಕಂಥ ನಮ್ಮ ಆದಾಯದ ವಂತಿಕೆಯನ್ನು ನಾವು ತೆರಿಗೆ ಅಂತ ಕರಿತೀವಿ. ಸೊ ಈಗ ತೆರಿಗೆಯನ್ನು ನಮ್ಮಲ್ಲಿ ಹಾಕಿಬಿಟ್ಟಿದ್ದಾರೆ. ಈಗ ತೆರಿಗೆಯಿಂದ ಸಂಗ್ರಹಣೆ ಆಗಿರ್ತಕ್ಕಂಥದ್ದು ಅಷ್ಟನ್ನು ಕೂಡ ಯುಟಿಲೈಸ್ ಮಾಡಬೇಕು ಸರ್ಕಾರ. ಯಾವುದ್ರ ಮೇಲೆ ಮಾಡುತ್ತೆ? ನಮ್ಮ ಒಂದು ಯೋಗಕ್ಷೇಮವನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ. ಬೇಸಿಕಲಿ ಈಗ ಬರ್ತಿರ್ತಕ್ಕಂಥ ಎಲ್ಲ ರಾಜ್ಯಗಳು, ಎಲ್ಲ ದೇಶಗಳು ಏನಂತ ಅಂದರೆ ಹೆಚ್ಚು ಅಭಿವೃದ್ಧಿಗೊಳ್ಬೇಕು, ಹೆಚ್ಚು ಫೆಸಿಲಿಟೀಸ್ಗಳನ್ನ ಕೊಡಬೇಕು, ಜನರ ಯೋಗಕ್ಷೇಮವನ್ನು ಹೆಚ್ಚು ಮಾಡಬೇಕು, ಈ ನಿಟ್ಟಿನಲ್ಲಿ ಕಾರ್ಯನಿರತವಾಗಿರ್ತವೆ. ಕಾರ್ಯನಿರತರಾದಾಗ
ಜನರ ಮೇಲೆ ಮಾಡ್ತಕ್ಕಂತಹ ಸಾಮಾಜಿಕ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸಾಮಾಜಿಕ ಮೂಲ ಸೌಕರ್ಯಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ಈ ವೆಚ್ಚ ಜಾಸ್ತಿ ಇದ್ದು ತೆರಿಗೆಯಿಂದ ಸಂಗ್ರಹಣೆ ಆದಂತಹ ಆದಾಯ ಕಡಿಮೆ ಇದ್ದಾಗ ಸರ್ಕಾರ ಅದಕ್ಕೆ ಇನ್ನೊಂದು ಮಾರ್ಗನೂ ಹುಡುಕೊಂಡಿರುತ್ತೆ, ಅದೇ ಸಾಲ. ಸರ್ಕಾರನೂ ಕೂಡ ನಮ್ಮ ಹಾಗೆ ವೈಯಕ್ತಿಕವಾಗಿ ನಾವು ಹೇಗೆ ಸಾಲ ಮಾಡ್ತೀವೋ ಹಾಗೆ ಸಾರ್ವಜನಿಕರ ಪರವಾಗಿ ಸರ್ಕಾರನೇ ಸಾಲ ಮಾಡುತ್ತೆ. ಸೊ ಇದಿಷ್ಟು ಅಂಶಗಳು ಬಜೆಟ್ನಲ್ಲಿ ಬರ್ತಕ್ಕಂಥದ್ದು. ಸೊ ಅದನ್ನು ನಮ್ಮಲ್ಲೀಗ ಅದಕ್ಕೆ ರಿಲೇಟೆಡ್ ಆಗಿ ಟ್ಯಾಕ್ಸ್ ಅಂದ್ರೇನು, ಅದರಲ್ಲಿ ಸಾಕಷ್ಟು ಬರುತ್ತೆ. ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋ ಫಾರ್ಮಲ್ಲಿ ಟ್ಯಾಕ್ಸ್, ನಾನ್ ಟ್ಯಾಕ್ಸ್ ರೆವಿನ್ಯೂ. ಈಗ ನಮಗೆ ಬಜೆಟ್ ಅಂತ ಬರ್ತಿದ್ದಂಗೆ ನಮಗೆ ಸರ್ಕಾರ ಇದನ್ನು ಮಾಡ್ತಕ್ಕಂಥದ್ದು. ಸರ್ಕಾರ ಏನು ಮಾಡುತ್ತೆ, ಸಾರ್ವಜನಿಕರಿಂದ ಆದಾಯ ಸಂಗ್ರಹಣೆ ಮಾಡುತ್ತೆ, ಸಾರ್ವಜನಿಕ ಆದಾಯ. ಮತ್ತು ಅದನ್ನು ಸಾರ್ವಜನಿಕರ ಮೇಲೇ ಸರ್ಕಾರ ವೆಚ್ಚ ಮಾಡುತ್ತೆ, ಅದು ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚ ಕೈಗೊಳ್ಳೋದಕ್ಕೆ, ವೆಚ್ಚ ಅಂದ್ರೇನು, ನಮಗೆ ಸ್ಕೂಲ್ಸು, ಹಾಸ್ಪಿಟಲ್ಸು ಎಲ್ಲ ಸಾಮಾಜಿಕ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡುತ್ತಲ್ಲ, ಅದನ್ನು ಸಾಮಾಜಿಕ ವೆಚ್ಚ ಅಂತ ಕರಿತೀವಿ. ಆ ಸಾರ್ವಜನಿಕ ವೆಚ್ಚವನ್ನು ಮಾಡಲಿಕ್ಕೆ ಸರ್ಕಾರದ ಬಳಿ ತೆರಿಗೆಯಿಂದ ಸಂಗ್ರಹಣೆಯಾದಂತಹ ಆದಾಯ ಇರಬೇಕಾಗುತ್ತೆ. ಸಪೋಸ್ ಆ ವೆಚ್ಚದ ಪ್ರಮಾಣವೇ ಜಾಸ್ತಿ ಇದ್ದು ತೆರಿಗೆಯಿಂದ ಬಂದಂಥ ಆದಾಯದ ಪ್ರಮಾಣ ಕಡಿಮೆ ಇದ್ದಾಗ ಸರ್ಕಾರ ಸಾಲದ ಮೇಲೆ ಡಿಪೆಂಡ್ ಆಗುತ್ತೆ. ಸಾರ್ವಜನಿಕ ಸಾಲ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು. ಈಗ ಆದಾಯ ಅಂತ ಬಂದಾಗ ತೆರಿಗೆ ಒಂದರಿಂದನೇ ಸರ್ಕಾರ ಸಂಗ್ರಹಣೆ ಮಾಡೋದಿಲ್ಲ, ತೆರಿಗೆ ಥರ ಮೂಲಗಳು ಅಂತಲೂ ಬರ್ತವೆ. ಈಗ ತೆರಿಗೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ನಾನು ಆಗಲೇ ಹೇಳ್ದಂಗೆ ನಾವು ಪ್ರತಿಫಲಾಪೇಕ್ಷೆ ಇಲ್ದಲೇ ಕಟ್ಟಬೇಕಾಗಿರ್ತಕ್ಕಂಥ ತೆರಿಗೆ, ಅದರಲ್ಲೂ ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಅಂತ ಹೇಳಿಬಿಟ್ಟು ಸರ್ಕಾರ ಡಿವೈಡ್ ಮಾಡುತ್ತೆ. ಪ್ರತ್ಯಕ್ಷ ತೆರಿಗೆ ನಮ್ಮ ಇನ್ಕಮ್ ಮೇಲೆ, ನಮ್ಮ ಸಂಪತ್ತಿನ ಮೇಲೆ ಹಾಕ್ತಕ್ಕಂಥ ತೆರಿಗೆ. ಪರೋಕ್ಷ ತೆರಿಗೆ ಸರಕು ಸೇವೆಗಳ ಮೇಲೆ ಹಾಕ್ತಕ್ಕಂಥ ತೆರಿಗೆ. ಇದನ್ನು ಹೊರತುಪಡಿಸಿಯೂ ಕೂಡ ಸರ್ಕಾರ ಕೆಲವೊಂದು ತೆರಿಗೆಯೇತರ ಅಂಶಗಳಿಂದನೂ ಕೂಡ ಆದಾಯ ಪಡ್ಕೊಳ್ಳುತ್ತೆ. ಅದು ಏನಂತ ಹೇಳಿದ್ರೆ, ಅವುಗಳು ಯಾವುವು ಅಂತ ಹೇಳಿದ್ರೆ, ಈಗ ನಾವು ಸ್ಕೂಲಲ್ಲಿ ಫೀಸ್ ಪೇ ಮಾಡ್ತಿರ್ತೀವಿ, ಗೌರ್ಮೆಂಟ್ ಸ್ಕೂಲಲ್ಲಿ, ಗೌರ್ಮೆಂಟ್ ಕಾಲೇಜಸಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಎಲ್ಲ ಫೀಸ್ ಪೇ ಮಾಡ್ತಿರ್ತೀವಿ. ಸೊ ಅದು ಸರ್ಕಾರಕ್ಕೆ ಆದಾಯದ ರೂಪದಲ್ಲಿ ಹೋಗುತ್ತೆ. ಸಮ್ಟೈಮ್ಸ್ ಎಕ್ಸಾಮ್ಸ್ ಕಾಲ್ಫರ್ ಆಗಿರುತ್ತೆ, ಲಾಸ್ಟ್ ಡೇಟ್ ಇರುತ್ತೆ, ಆ ಲಾಸ್ಟ್ ಡೇಟ್ ಮುಗ್ದೋದ್ಮೇಲೆ ಪೇ ಮಾಡೋದಕ್ಕೆ ಒಂದು ಫೈನ್ ಹಾಕಿರ್ತಾರೆ. ಸೊ ಶುಲ್ಕ, ದಂಡ, ನಮಗೆ ಟ್ರಾಫಿಕಲ್ಲಿ ಸಿಗ್ನಲ್ ಕ್ರಾಸ್ ಮಾಡಿದಾಗ ಫೈನ್ ಹಾಕ್ತಾರೆ. ಸೊ ಅದು ಕೂಡ ನಮಗೇನಾಗುತ್ತೆ ಅಂತ ಹೇಳಿದ್ರೆ ತೆರಿಗೆಯೇತರ ಆದಾಯ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಹೀಗೆ ಬಂದಂಥ ಆದಾಯವನ್ನು ವೆಚ್ಚ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಬಳಿ ಇರುತ್ತೆ. ಸೊ ತೆರಿಗೆಯೇತರ ಬಂದಂಥ ಸಾರ್ವಜನಿಕ ಆದಾಯವನ್ನು ಸಾರ್ವಜನಿಕರ ಮೇಲೆ ಮಾಡ್ತಕ್ಕಂಥ ವೆಚ್ಚ ಆಗಿರೋದ್ರಿಂದ ಅದನ್ನು ಸಾರ್ವಜನಿಕ ವೆಚ್ಚ ಅಂತೀವಿ. ವೆಚ್ಚನೇ ಜಾಸ್ತಿ ಇದ್ದು ಆದಾಯ ಕಡಿಮೆ ಇದ್ದಾಗ ಸರ್ಕಾರ ಸಾಲದ ಮೇಲೆ ಅವಲಂಬಿತವಾಗುತ್ತೆ. ಸೊ ಇದಿಷ್ಟು ಬಜೆಟ್ ಕಾನ್ಸೆಪ್ಟ್ ಬರ್ತಕ್ಕಂಥದ್ದು ಫಿಸ್ಕಲ್ ಪಾಲಿಸಿಯಲ್ಲಿ, ರಾಜಕೋಶ ನೀತಿಯಲ್ಲಿ ನಾವು ಇದನ್ನು ಅನಲೈಸ್ ಮಾಡ್ತೀವಿ. ಪ್ರತಿ ವರ್ಷ ನಾವು ಎಕನಾಮಿಕ್ ಇಯರ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಎಷ್ಟು ಏಪ್ರಿಲ್ 1 ಮಾರ್ಚ್ 31 ಮಾಡ್ತಕ್ಕಂತಹ ಒಂದು ಬಜೆಟ್. ಸೊ ಅದನ್ನು ನಮಗೆ ಫೆಬ್ರವರಿಯಲ್ಲಿ ಅನೌನ್ಸ್ ಮಾಡ್ತಾರೆ. ಫೆಬ್ರವರಿ ಲಾಸ್ಟ್ ವೀಕ್, 3rd ವೀಕಲ್ಲಿ ಅನೌನ್ಸ್ ಮಾಡ್ತಾರೆ. ಇದನ್ನು ಸೆಂಟ್ರಲ್ ಮಿನಿಸ್ಟರ್ ಅವರು, ಫೈನಾನ್ಸ್ ಮಿನಿಸ್ಟ್ರು ಅನೌನ್ಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಅದನ್ನು ಡೀಟೇಲಿ ಹೋಗೋದಕ್ಕಿಂತ ಮುಂಚೆ ಫಸ್ಟ್ಲಿ ವಿ ಹ್ಯಾವ್ ಟು ನೋ ದಟ್ ವಾಟ್ ಈಸ್ ಮೀನಿಂಗ್ ಆಫ್ ಬಜೆಟ್. ಬಜೆಟ್ಗಿಂತ ಮೀನಿಂಗಿಂತ ಮುಂಚೆನೂ ನಾವು ಡಿಸ್ಕಸ್ ಮಾಡೋದಾದರೆ ಬಜೆಟ್ ಅನ್ನೋ ವರ್ಡ್ ಹೇಗೆ ಡಿರೈವ್ ಆಯಿತು. ಸೊ ದ ವರ್ಡ್ ಬಜೆಟ್ ಈಸ್ ಡಿರೈವ್ಡ್ ಫ್ರಮ್ ಎ ಫ್ರೆಂಚ್ ವರ್ಡ್ ಬಗೆಟ್, ಮೀನಿಂಗ್ ಎ ಲೆದರ್ ಬ್ಯಾಗ್ ಆರ್ ವ್ಯಾಲೆಟ್. ಒಂದು ಲೆದರ್ ಬ್ಯಾಗ್ ಇರುತ್ತೆ. ಸೊ ಅದರಲ್ಲಿ ಲೇವಾದೇವಿ ವ್ಯವಹಾರಗಳು ನಡೀತಾ ಇರ್ತವೆ ಮೊದಲು. ದ ಟರ್ಮ್ ಫಸ್ಟ್ಲಿ ಯೂಸ್ಡ್ in 1733 in a satire entitled Opened the Budget, pointed against Walpole's financial plan for that year. The Chancellor of the Exchequer used to carry a leather bag containing papers on the financial plans for the country to the House of Commons. Budget ಎನ್ನುವಂತಹ ಒಂದು ವರ್ಡಿಂದ ಸ್ಟಾರ್ಟ್ ಆದಂತಹ ಬಜೆಟ್ ಇವತ್ತಿನ ದಿನ ಸಾಕಷ್ಟು ರೀತಿಯಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಒಂದು ಪದ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು.
Next, what is budget? So, budget is an estimation of revenue and expenses over a specified future period of time. ಒಂದು ಮುಂಬರ್ತಕ್ಕಂತಹ ವರ್ಷದ ಆದಾಯ, ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥದ್ದನ್ನು ನಾವು ಬಜೆಟ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ಆರ್ಟಿಕಲ್ 112 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಯೂನಿಯನ್ ಬಜೆಟ್ ಆಫ್ ಎ ಇಯರ್, ಆಲ್ಸೋ ರೆಫರ್ಡ್ ಟು ಹ್ಯಾಸ್ ದ ಆ್ಯನ್ಯುಯಲ್ financial statement, is a statement of the estimated receipts and expenditure of the government for that particular year. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 112 ಆರ್ಟಿಕಲ್ ಕೂಡ ಅದನ್ನೇ ಹೇಳುತ್ತೆ. ಯೂನಿಯನ್ ಬಜೆಟ್ ಆಫ್ ಎ ಇಯರ್ ಅಂತ ಹೇಳಿದ್ರೆ ನಾವು ಅದನ್ನು ಕೇಂದ್ರ ಬಜೆಟ್ ಅಂತಲೂ ಕರಿತೀವಿ, ಹಾಗೆಯೇ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಲೂ ಕರಿತೀವಿ, ವಾರ್ಷಿಕ ಹಣಕಾಸಿನ ಒಂದು ಲೆಕ್ಕಪತ್ರ, ಒಂದು ಘೋಷಣೆ ಅಂತಲೂ ಕರಿತೀವಿ. ಸೊ ಏನು ಹಾಗಂತ ಅಂದರೆ ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ದ ಎಸ್ಟಿಮೇಟೆಡ್ ರೆಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್ ಫಾರ್ ದ ಪರ್ಟಿಕ್ಯುಲರ್ ಇಯರ್. ಒಂದು ವರ್ಷದಲ್ಲಿ, ಅದರಲ್ಲೂ ಮುಂಬರ್ತಕ್ಕಂಥ ವರ್ಷದಲ್ಲಿ ಸರ್ಕಾರದ ಆದಾಯ ವೆಚ್ಚಗಳನ್ನು ಲೆಕ್ಕಾಚಾರ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನು ನಾವು ಬಜೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. So another one definition is there, that is a government budget is a financial document comprising revenue and expenses over a year. Depending on these estimates, budget are classified into 3 categories, that is balanced budget, government revenue is equal to government expenditure, that means public revenue is equal to public expenditure. In this situation, in this balanced budget, we can see the situation of public revenue is equal to public expenditure. In surplus budget, public revenue exceeds public expenditure. In deficit budget, public expenditure exceeds public revenue. Next, another one is some of the definitions of the word budget are, ಫಸ್ಟ್ಲಿ ಡಿಮೋಕ್ ಅನ್ನೋವಂಥವ್ರು ಒಂದು ಡೆಫಿನೇಷನನ್ನು ಹೇಳ್ತಾರೆ. ಸೇಮ್ ಹ್ಯಾಸ್ ಇಟ್ ಈಸ್ ನಮಗೆ ಬೇಸಿಕಲಿ ಬರ್ತಕ್ಕಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಡಿಮೋಕ್ ಅಂತಕ್ಕಂಥವ್ರು ಒಂದು ಬಜೆಟ್ ಡೆಫಿನೇಷನನ್ನು ಹೇಳ್ತಾರೆ. ಸೊ ದಟ್ ಈಸ್ ಎ ಬಜೆಟ್ ಈಸ್ ಎ ಫೈನಾನ್ಷಿಯಲ್ ಪ್ಲ್ಯಾನ್ ಸಮರೈಸಿಂಗ್ ದ ಫಿನಾನ್ಷಿಯಲ್ ಎಕ್ಸ್ಪೀರಿಯನ್ಸ್ ಆಫ್ ದ ಪಾಸ್ಟ್, ಸ್ಟಾರ್ಟಿಂಗ್ ಎ ಕರೆಂಟ್ ಪ್ಲ್ಯಾನ್ ಆ್ಯಂಡ್ ಪ್ರೊಜೆಕ್ಟಿಂಗ್ ಇಟ್ ಓವರ್ ಎ ಸ್ಪೆಸಿಫೈಡ್ ಪೀರಿಯಡ್ ಆಫ್ ದ ಫ್ಯೂಚರ್. ಆ್ಯಂಡ್ ಹಾರ್ಲೋಡ್ ಆರ್ ಬ್ರೂಸ್, according to Harlow or Bruce, according to him, a budget is a financial statement prepared in advance of the opening of a fiscal year of the estimated revenue and proposed expenditures of the given organization for the ensuing fiscal year. ಹಣಕಾಸು ವರ್ಷ ಅಂತ ನಾವೇನು ಪರಿಗಣಿಸ್ತೀವಿ, ಆ ಹಣಕಾಸು ವರ್ಷವನ್ನು ಮೊದಲೇ ನಾವು ಪ್ರಿಡಿಕ್ಟ್ ಮಾಡಿ ಸರ್ಕಾರಕ್ಕೆ ಯಾವ್ಯಾವ ವಲಯಗಳಿಂದ ಆದಾಯ ಬರಬೇಕು, ಸರ್ಕಾರ ಯಾವ್ಯಾವ ವಲಯ ಮೇಲೆ ವೆಚ್ಚ ಮಾಡುತ್ತೆ, ಆದಾಯ ಸಾಕಾಗ್ದಲೇ ಇದ್ದಾಗ ಯಾವ ಕಡೆಯಿಂದ ನಾವು ಸಾಲವನ್ನು ಪಡಿಬೇಕು ಅನ್ನೋದನ್ನು ಮೊದಲೇ ಎಸ್ಟಿಮೇಟ್ ಮಾಡಿ, ಮೊದಲೇ ಲೆಕ್ಕಾಚಾರ ಹಾಕಿ ಅದಕ್ಕೊಂದು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ನಮಗೆ ತಿಳಿಸ್ಕೊಟ್ರೆ ಅದನ್ನು ಬಜೆಟ್ ಅಂತ ನಾವು ಕರಿತೀವಿ ಅಂತ ಹೇಳಿಬಿಟ್ಟು ಹ್ಯಾರ್ಲೋಡ್ ಬ್ರೂಸ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಮುನ್ರೋ, ಅಕಾರ್ಡಿಂಗ್ ಟು ಮುನ್ರೋ, ಬಜೆಟ್ ಈಸ್ ಎ ಪ್ಲ್ಯಾನ್ ಫಿನಾನ್ಸಿಂಗ್ ಫಾರ್ ದ ಇನ್ಕಮ್ ಫಿಸ್ಕಲ್ ಇಯರ್. ದಿಸ್ ಇನ್ವಾಲ್ವ್ಸ್ ಆನ್ itemized estimate of all revenues on the one hand and all expenditures on other. So according to Munro, budget is a plan of financing for the incoming fiscal year. ಬರ್ತಿರ್ತಕ್ಕಂಥ ಹಣಕಾಸು ವರ್ಷದ ಒಂದು ಎಸ್ಟಿಮೇಷನ್, ಒಂದು ಲೆಕ್ಕಾಚಾರವನ್ನು ನಾವು ಬಜೆಟ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ವೈಲಿನ್, ಅಕಾರ್ಡಿಂಗ್ ಟು ವೈಲಿನ್, budget is a detail of estimated revenues and expenditures, a comparative chart of revenue and expenditures, and over and above this it is an authority and direction of the competent authority given for the collection of revenues and expenditure of public money. So from this definition of budget, we conclude that these elements of budget, firstly, it is a statement of expected revenue and proposed expenditure. ನಿರೀಕ್ಷಿತ ಆದಾಯ ಆ್ಯಂಡ್ ನಿಗದಿಪಡಿಸಲ್ಪಟ್ಟ ವೆಚ್ಚ.
ಸರ್ಕಾರಕ್ಕೆ ಯಾವ್ಯಾವ ವಲಯಗಳಿಂದ ಆದಾಯ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮತ್ತು ಅದನ್ನು ಪ್ರಪೋಸ್ ಮಾಡ್ತೀವಿ. ಇಂತಿಂಥ ವಲಯಗಳಿಗೆ ಇಷ್ಟಿಷ್ಟು ವೆಚ್ಚ ಅಂತ ಹೇಳಿಬಿಟ್ಟು ನಿಗದಿಗೊಳಿಸ್ತೀವಿ. ಇಷ್ಟಿಷ್ಟು ಬರಬೇಕು, ಇಷ್ಟಿಷ್ಟು ಆದಾಯ ಬರಬೇಕು, ಅದನ್ನು ಇಷ್ಟಿಂಥ ವಲಯಗಳಿಗೆ ಹಾಗಾಗಿ ಇಂತಿಂಥ ವಲಯಗಳಿಂದ ಆದಾಯ ಬರಬೇಕು ಅನ್ನೋದನ್ನು ನಾವು ಎಕ್ಸ್ಪೆಕ್ಟೆಡ್. ಬಟ್ ಬರುವಂಥ ಆದಾಯವನ್ನು ಯಾವ್ಯಾವ ವಲಯಗಳಿಗೆ ಖರ್ಚು ಮಾಡಬೇಕು ಅನ್ನೋದು ನಮಗೆ ಪ್ರಪೋಸ್ಡ್. ಸೊ ಇಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರೆವಿನ್ಯೂ ಆ್ಯಂಡ್ ಪ್ರಪೋಸ್ಡ್ ಎಕ್ಸ್ಪೆಂಡಿಚರ್. Secondly, it requires some authority to sanction it. Definitely, it requires some authority to sanction it. And it is for limited period. Generally, it is annual. ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬಜೆಟನ್ನು ನಾವು ಮಾಡ್ಕೊಳ್ತೀವಿ. ಇಟ್ ಆಲ್ಸೋ ಸೆಟ್ಸ್ ಫೋರ್ತ್ ದ ಪ್ರೊಸೀಜರ್ ಆ್ಯಂಡ್ manner in which the collection of revenue and the administration of expenditure is to be executed. So these are some elements including in budget. ನೆಕ್ಸ್ಟ್, ಬಜೆಟ್ ಅಲೋಕೇಶನ್ ಇನ್ ಡೆವಲಪಿಂಗ್ ಎಕಾನಮೀಸ್. ಸೊ ನಮ್ಮ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬಜೆಟನ್ನು ಯಾವ ರೀತಿ ಹಂಚಲ್ಪಡ್ತಾರೆ ಅನ್ನೋದಾದರೆ, ಸೊ ಕೆಲವೊಂದು ಫ್ಯಾಕ್ಟರ್ಸ್ ನಮಗೆ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಡೆವಲಪಿಂಗ್ ಎಕಾನಮೀಸ್ನಲ್ಲಿ ಬಜೆಟನ್ನು ಯಾವ ರೀತಿ ಹಂಚಲ್ಪಟ್ಟಿದ್ದಾರೆ ಅನ್ನೋದನ್ನು ಕೆಲವೊಂದು ಅಂಶಗಳನ್ನು ಗಮನಿಸೋದ್ರ ಮುಖಾಂತರ ನಾವು ತಿಳ್ಕೊಬೋದು. ಸೊ ಫಸ್ಟ್ಲಿ ಬಂದ್ಬಿಟ್ಟು ಅಲೋಕೇಶನ್ ಆಫ್ ರಿಲೇಟಿವ್ಲಿ ಮೋರ್ ಮನಿ ಫಾರ್ ಅಗ್ರಿಕಲ್ಚರ್ ಸೆಕ್ಟರ್ ಆ್ಯಂಡ್ ರೂರಲ್ ಸೆಕ್ಟರ್. ಸೊ ಬಜೆಟಲ್ಲಿ ಫಸ್ಟು ನಾವು ಬಜೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅತಿ ಹೆಚ್ಚು ಹಣ ಕೃಷಿ ಮತ್ತು ಗ್ರಾಮೀಣ ಭಾಗಕ್ಕೆ ಸೇರಲ್ಪಟ್ಟಿರುತ್ತೆ. ಸೊ 1950-51 ಇದ್ರ ಪ್ರಮಾಣ 31% ಇತ್ತು. 2002-07 ಇದರ ರೇಷಿಯೋ 12% ಆಗಿದೆ. ಬಿಕಾಸ್ ಡಿಪೆಂಡೆನ್ಸಿ 50-51 ಜಾಸ್ತಿ ಇತ್ತು. 2002-07 ಅಷ್ಟರಲ್ಲಿ ಆಲ್ರೆಡಿ ಅಗ್ರಿಕಲ್ಚರ್ ಡಿಪೆಂಡೆನ್ಸಿ ಕಡಿಮೆ ಆಗಿತ್ತು. ಸೊ ಪ್ರಯಾರಿಟಿ ಟು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಬಜೆಟ್ನ ಮೇಯ್ನ್ ಇಂಟೆನ್ಷನ್ ಬಂದುಬಿಟ್ಟೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಅಫ್ಕೋರ್ಸ್ ಎಲ್ಲ ವಲಯಗಳಲ್ಲೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ರಯಾರಿಟಿನ ಕೊಡ್ತಾ ಇರುತ್ತೆ. ಮಾಸಿವ್ ಅಲೋಕೇಶನ್ ಫಾರ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್, ಮಾಸಿವ್ ಅಲೋಕೇಶನ್ ಫಾರ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ನಮ್ಮ ಫಿಸಿಕಲ್ ಈಗ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಮೂಲ ಸೌಕರ್ಯಗಳಿಗೆ ಅತಿ ಹೆಚ್ಚು ಆರ್ಥಿಕ ಮೂಲ ಸೌಕರ್ಯಗಳಿಗೆ, ಭೌತಿಕ ಮೂಲ ಸೌಕರ್ಯಗಳಿಗೆ ಬಜೆಟ್ನ ಹೆಚ್ಚು ಹಣವನ್ನು ಇಲ್ಲಿ ನಿಗದಿ ಮಾಡಿರ್ತಾರೆ. ನೆಕ್ಸ್ಟ್, ಲೋ ಪ್ರಯಾರಿಟಿ ಟು ಎಜುಕೇಷನ್ ಆ್ಯಂಡ್ ಹೆಲ್ತ್. ಕೆಲವೊಂದು ಡೆವಲಪಿಂಗ್ ಎಕಾನಮೀಸ್ನಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹಂಚಲ್ಪಡ್ತಕ್ಕಂತಹ ಬಜೆಟ್ನ ಮೊತ್ತ ಕಡಿಮೆ ಇರುತ್ತೆ. ಹಾಗಾಗಿಯೇ ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ಸ್ಗಳು ಅಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿಲ್ಲ, ಮುಂದುವರೆದ ರಾಷ್ಟ್ರಗಳಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ. ನೆಕ್ಸ್ಟ್, ನೆಗ್ಲೆಕ್ಟ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿಯ ನಿರ್ಲಕ್ಷ್ಯ. ಸಂಶೋಧನೆಯನ್ನಾಗಿರ್ಬೋದು ಅಥವಾ ಅಭಿವೃದ್ಧಿಯನ್ನಾಗಿರ್ಬೋದು ಅದನ್ನು ಇದರಲ್ಲಿ ಈ ಬಜೆಟಲ್ಲಿ ಅದರಲ್ಲೂ ಕೆಲವೊಂದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ, ಹಿಂದುಳಿದಿರ್ತಕ್ಕಂಥ ರಾಷ್ಟ್ರದಲ್ಲಿ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ರಿಸರ್ಚ್ಗೆ ಅಂತ ಅಲಾಟ್ ಮಾಡ್ತಕ್ಕಂತಹ, ನಿಗದಿಪಡಿಸ್ತಕ್ಕಂತಹ ಹಣದ ಮೊತ್ತ ಕಡಿಮೆ ಇರುತ್ತೆ ಡೆವಲಪಿಂಗ್ ಎಕಾನಮೀಸ್ನಲ್ಲಿ. ಬಟ್ ಇಟ್ ಈಸ್ ಲಾರ್ಜ್ ಇನ್ ಡೆವಲಪ್ಡ್ ಎಕಾನಮೀಸ್. ಆಬ್ಸೆನ್ಸ್ ಆಫ್ ಪ್ರಾಪರ್ ಎನ್ಕರೇಜ್ಮೆಂಟ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂತಹ, ಸೂಕ್ತ ಪ್ರೋತ್ಸಾಹ ನೀಡಲಿಕ್ಕೆ ಬೇಕಿರ್ತಕ್ಕಂಥ ಹಣಕಾಸು ಬಿಡುಗಡೆ ಮಾಡೋದಿಲ್ಲ. ಇಂಟ್ರಡ್ಯೂಸಬಲ್ ಸಬ್ಸಿಡೀಸ್, ಕೆಲವೊಂದು ಸಬ್ಸಿಡೀಸ್ಗಳು, ಸಹಾಯಧನಗಳು ಏನಿದ್ದಾವೆ ವಿ ಕೆನಾಟ್ ಇರ್ರೆಡ್ಯೂಸಬಲ್. ಸೊ ಹಾಗಾಗಿ ಸಹಾಯಧನಗಳು ಕೂಡ ಹೆಚ್ಚಾಗಿ ಹೋಗ್ತವೆ, ಇವುಗಳನ್ನು ನಾವು ರಿಡ್ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಡೆಪ್ಟ್ ಸರ್ವಿಸಿಂಗ್, ಇಲ್ಲಿ ಸಾಲ ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ನಮಗೆ ಸರ್ಪ್ಲಸ್ ಬಜೆಟ್ ಸಿಕ್ಕಿರೋದೇ ಕಡಿಮೆ, ಯಾವಾಗಲೂ ಕೊರತೆ ಮುಂಗಡ ಪತ್ರವನ್ನು ಅನುಭವಿಸಿದ್ದೀವಿ. ಸೊ ಹಾಗಾಗಿ ಕೊರತೆ ಉಂಟಾದಾಗ, ಆದಾಯದ ಕೊರತೆ ಉಂಟಾದಾಗ ನಾವು ಸಾಲದ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಈ ರೀತಿಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಫಸ್ಟ್ ಪ್ರಯಾರಿಟಿ ಬಂದುಬಿಟ್ಟು ಕೃಷಿಗೆ ಕೊಡ್ತಾರೆ, ಕೃಷಿ ಮತ್ತು ಇತರೆ ಚಟುವಟಿಕೆಗಳಿಗೆ. ಬಟ್ ಮುಂದುವರಿಬೇಕಾಗಿರ್ತಕ್ಕಂಥ ವಲಯಗಳಿಗೆ, ಎಜುಕೇಷನ್, ಹೆಲ್ತ್, ಸೈನ್ಸ್, ಟೆಕ್ನಾಲಜಿ, ರಿಸರ್ಚ್, ಮೇಯ್ನ್ಲಿ ಇವಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಬಿಡುಗಡೆ ಮಾಡಬೇಕು, ಬಜೆಟ್ನ ಮೊತ್ತವನ್ನು ಅಲಾಟ್ ಮಾಡಬೇಕು. ಆಗ ಮಾಡಿದಾಗ ಮಾತ್ರ
ನಮಗೆ ಬಜೆಟ್ನ ನಿಜವಾದ ಅಲೋಕೇಶನ್ ಹಾಕ್ತಕ್ಕಂಥದ್ದು, ನಿಜವಾದ ಅಭಿವೃದ್ಧಿ ಪ್ರಾರಂಭ ಆಗ್ತಕ್ಕಂಥದ್ದು ಅಲ್ಲಿಂದ. ಸೊ ಹಾಗಾಗಿ ಈಕ್ವಲಿ ಎಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಸರ್ಕಾರ. ಈ ರೀತಿಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತಮ್ಮ ಏನು ಎಸ್ಟಿಮೇಷನ್ ಮಾಡಿರ್ತಾರೆ ಬಜೆಟ್, ಅದನ್ನು ಅವರು ಬಂದಿರತಕ್ಕಂಥ ಆದಾಯವನ್ನು ಈ ರೀತಿಯಾಗಿ ಅವರು ಈ ಬಗೆಯಾಗಿ ಕೃಷಿಗೆ, ಅಂದರೆ ಆ ಎಕಾನಮಿ ನೋಡ್ಕೊಳ್ಬೇಕು. ಡೆವಲಪಿಂಗ್ ಎಕಾನಮೀಸ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ ಡೆವಲಪಿಂಗ್ ಎಕಾನಮೀಸಲ್ಲಿ ಆಬ್ವಿಯಸ್ಲಿ ಕೃಷಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡೋದು. ಬಟ್ ಡೆವಲಪ್ಡ್ ಎಕಾನಮೀಸ್ನಲ್ಲಿ ಇದರ ಸಿಚುವೇಶನ್ ಕಂಪ್ಲೀಟ್ ಚೇಂಜ್ ಇರುತ್ತೆ. ಸೊ ಈ ನಾವಿಲ್ಲಿ ಡಿಸ್ಕಸ್ ಮಾಡಿರೋದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಡೆವಲಪಿಂಗ್ ಎಕಾನಮೀಸ್ನಲ್ಲಿ ಬಜೆಟೆಲ್ಲ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಸೆಕ್ಟರಲ್ ವೈಸ್ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.